ಕ್ಲಾಸ್ ತುಂಬ ಚೆನ್ನಾಗಿ ಧರ್ಮಪತ್ನಿಯವರಾಗಿರ್ತಕ್ಕಂಥ ಶ್ರೀಮತಿ ತನುಜಾ ಹೇಮಂತರಾಜ್ರವರು ಉಪಸ್ಥಿತರಿದ್ದಾರೆ. ತಿಂಗಳ ಪುಸ್ತಕ ಅಂತ ಅಂಗಳದಲ್ಲಿ ತಿಂಗಳ ಪುಸ್ತಕ ಒಂದು, ಮತ್ತು ಇದೊಂದು ಮನೆಗೊಂದು ಗ್ರಂಥಾಲಯ. ಅಂಗಳದಲ್ಲಿ ತಿಂಗಳ ಪುಸ್ತಕದ ಕಾರ್ಯಯೋಜನೆ ಏನು ಅಂದರೆ, ಅದು ನಮ್ಮ ಮಕ್ಕಳಿಗೆ ಅಂದರೆ ಕಾಲೇಜು ವಿದ್ಯಾರ್ಥಿನಿಯರಿಗೆ ಅಂದರೆ ಯುವ ಮನಸ್ಸುಗಳಲ್ಲಿ ಸಾಹಿತ್ಯ ಕೃತಿಯನ್ನು ಬಿತ್ತಬೇಕು. ಈಗ ನಾವು ಹೇಳ್ತೀವಿ ಅವರು ಸ್ಪಂದಿಸೋದಿಲ್ಲ, ಮೊಬೈಲಲ್ಲಿ ಕಳೆದೋಯ್ತಾರೆ ಏನು ಅಂತ. ಹೌದು, ಅದು ಬೇರೆ. ಆದರೆ ನಾವು ಮಾಡೋ ಕೆಲಸ ಅವ್ರು ಮಾಡಬೇಕಲ್ಲ. ನಾವು ಮಾಡೋ ಕೆಲಸವನ್ನು ಮಾಡಿ ಆಮೇಲೆ ನೋಡೋಣ ಅವ್ರೇನು ಪರಿಣಾಮ ಅಂತ ಹೇಳ್ಬಿಟ್ಟು ಕಾಲೇಜಿನಲ್ಲಿ ಪ್ರತಿ ತಿಂಗಳು ಒಂದು ಪುಸ್ತಕವನ್ನು ಆಯ್ಕೆ ಮಾಡಿಕೊಂಡು ಆ ಸಂದರ್ಭಕ್ಕೆ ಆ ತಿಂಗಳಿಗೆ ಅನ್ವಯವಾಗುವಂಥ ಕೃತಿಯನ್ನು ಮಾಡಿಕೊಂಡು ಅಲ್ಪ ವಿದ್ವಾಂಸದಿಂದ ಅದನ್ನು ಉಪನ್ಯಾಸ ಮಾಡಿಸ್ತಾ ಇದ್ದೀವಿ. ಪತ್ರಿಕೆಗೆ ಮತ್ತೊಂದಕ್ಕೆ ಕೊಡೋದಕ್ಕಾಗೋದಿಲ್ಲ. ಬಹಳ ದೊಡ್ಡ ಜವಾಬ್ದಾರಿಯನ್ನು ಇರಿಸಿಕೊಂಡು ಲೇಖಕನೊಬ್ಬ ತನ್ನ ಬರವಣಿಗೆಯನ್ನು ಆರಂಭ ಮಾಡ್ತಾನೆ. ಒಬ್ಬ ಬರಹಗಾರನಿಗೆ, ಒಬ್ಬ ಲೇಖಕನಿಗೆ ಎಂಥ ಜವಾಬ್ದಾರಿ ಇರುತ್ತೆ ಅನ್ನೋದಾದರೆ, ಆ ತಲೆಮಾರಿನ ಅವನು ಬರೆಯುವ ಹೊತ್ತಿನ ಆ ತಲೆಮಾರಿನ ನೊಂದವರ, ಶೋಷಿತರ, ದಲಿತರ ಮತ್ತು ಮಹಿಳೆಯರ ಪರವಾಗಿ ಬರೆಯಬೇಕಾಗಿರುವ ಬಹಳ ದೊಡ್ಡ ಜವಾಬ್ದಾರಿಯನ್ನು ತಿಳಿಸಿಕೊಂಡು ಬರೀತಾನೆ. ಅಂತಹ ಜವಾಬ್ದಾರಿಗಳಿದ್ದಾಗ ಮಾತ್ರ ಎಲ್ಲ ಸಹೃದಯರಿಗೆ ಮುಟ್ಟುವಂತೆ ಮನಮುಟ್ಟುವಂತಹ ಒಂದು ಪುಸ್ತಕವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಕ್ರಮ ಅಂತ ನಾನು ಭಾವಿಸ್ತೇನೆ. ಪುಸ್ತಕಗಳ ಬಗೆಗಿನ ಪ್ರೀತಿಯನ್ನು ಹುಟ್ಟುಹಾಕಕ್ಕೆ ಇದೊಂದು ಅತ್ಯುತ್ತಮವಾದ ಮಾರ್ಗ ಅಂತ ನಾನು ಭಾವಿಸ್ತೇನೆ. ನಮ್ಮ ಪುಸ್ತಕ ಪ್ರಾಧಿಕಾರ, ಸರ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಇದೊಂದು ಮಾದರಿಯಾಗಿರ್ತಕ್ಕಂಥ ನಡೆ. ಈ ಒಂದು ಕಾರ್ಯಕ್ರಮ ಮಕ್ಕಳ ಮನಸ್ಸಿನಲ್ಲಿ ಅಥವಾ ನೋಡುಗರ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಭಾವನೆಯನ್ನು ತಂದರೆ ಈ ಕಾರ್ಯಕ್ರಮದ ಸಾರ್ಥಕತೆ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಪುಸ್ತಕ ಪ್ರೀತಿ ಅನ್ನೋದು ತಾನಾಗಿ ಬರುವಂಥದ್ದಲ್ಲ, ಅದನ್ನು ತಂದೆ ತಾಯಿಗಳು ಮೂಡಿಸ್ಬೇಕು ಮತ್ತು ಶಿಕ್ಷಕರು ಮೂಡಿಸ್ಬೇಕು. ನನಗೆ ಪುಸ್ತಕ ಪ್ರೀತಿಗೆ ಬಂದಿರೋದು ನನ್ನ ತಂದೆ ತಾಯಿಗಳಿಂದ ಮತ್ತು ನನ್ನ ಶಿಕ್ಷಕರಿಂದ.